ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪಾಕಿಸ್ತಾನ ಅನ್ನೋ ಹೆಸರು ಕೇಳಿದ್ರೆ ಭಾರತೀಯರಲ್ಲಿ ಯಾವ ರೀತಿಯ ಫೀಲ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಂತ ಉಗ್ರ ಪೋಷಕ ದೇಶದ ಬಗ್ಗೆ ಪ್ರಪಂಚದಲ್ಲೇ ದೊಡ್ಡ ಮಟ್ಟದಲ್ಲಿ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅಂಥದ್ದೊಂದು ದೇಶದ ಅಂತ್ಯ ಸಮೀಪಿಸಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಪಾಕಿಸ್ತಾನದ ಅಂತ್ಯ ಅನ್ನುವಾಗ ತೀರಾ ಅಚ್ಚರಿಯಾಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸದ್ಯದ ಅಲ್ಲಿನ ವಿದ್ಯಮಾನಗಳನ್ನು ನೋಡಿದ್ರೆ ಇದು ಹೆಚ್ಚು ದಿನ ನಡೆಯೋ ರೀತಿ ಕಾಣಿಸ್ತಾ ಇಲ್ಲ ಅನ್ನೋದು ವಾಸ್ತವ ಎನ್ನಿಸ್ಕೊಳ್ಳುತ್ತೆ. ಆದರೆ ಈಗ ಪಾಕಿಸ್ತಾನದ ನಾಮಾವಶೇಷ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಹಲವು ಆಯಾಮಗಳಲ್ಲಿ ಪಾಕಿಸ್ತಾನದ ಅಂತ್ಯ ಸಮೀಪದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ವಾರ್ ಎಫೆಕ್ಟ್. ಮಧ್ಯಪ್ರಾಚ್ಯದಲ್ಲಿನ ಪರಿಸ್ಥಿತಿ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಭೀತಿ ತೀವ್ರಗೊಂಡಿದೆ. ಇದರ ಪರಿಣಾಮವಾಗಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಕ್ರಮವಾಗಿ ಶಾಲೆಗಳಿಗೆ 2 ವಾರ ರಜೆ ಘೋಷಣೆ ಮಾಡಿದ್ದು, ಸರ್ಕಾರಿ ಕಚೇರಿಗಳು ವಾರದಲ್ಲಿ 4 ದಿನಗಳ ಕಾಲ ಕಾರ್ಯನಿರ್ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಅಪ್ಡೇಟ್ಸ್ ಬರ್ತಾ ಇದೆ. ಈ ರೀತಿ ಮಾಡೋ ಮೂಲಕವಾದರೂ ಇಂಧನ ಸುರಕ್ಷಣೆ ಮತ್ತು ಇಂಧನ ಸರಬರಾಜು ನಿರ್ವಹಣೆ ಸುಗಮವಾಗಬಹುದು ಅನ್ನೋ ನಿರೀಕ್ಷೆಯನ್ನ ಪಾಕ್ ಸರ್ಕಾರ ಇಟ್ಕೊಂಡಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಬಳಕೆ ಮೇಲೆ ನಿಯಂತ್ರಣ ಕ್ರಮಗಳನ್ನು ಕೂಡ ಕೈಗೊಂಡಿದ್ದು, ಸಾರ್ವಜನಿಕರು ಅನಾವಶ್ಯಕ ಬಳಕೆ ಮಾಡದಂತೆ ಮನವಿ ಮಾಡಿದೆ. ಇಂಧನ ಭೀತಿಯಿಂದ ಪಾಕಿಸ್ತಾನದಲ್ಲಿ ಕಳೆದ ಕೆಲ ದಿನಗಳಲ್ಲಿ ಬೆಲೆ ಏರಿಕೆ, ವಾಹನಗಳು ಮತ್ತು ಉದ್ಯಮಗಳಿಗೆ ತೊಂದರೆ ಉಂಟಾಗಿದೆ. ಹೀಗಾಗಿ ಶಾಲೆಗಳು ಬಂದ್ ಮಾಡೋದು ಮತ್ತು ಕಚೇರಿಗಳ ಕೆಲಸವನ್ನ ಕಡಿಮೆ ಮಾಡೋದು ತಾತ್ಕಾಲಿಕ ಪರಿಹಾರ ಅಂತ ಸರ್ಕಾರ ಅಂದ್ಕೊಂಡಿದೆ. ಜಾಗತಿಕ ತೈಲ ಸರಬರಾಜಿಗೆ ಪ್ರಮುಖವಾಗಿರೋ ಸ್ಟ್ರೈಟ್ ಆಫ್ ಹಾರ್ಮೋಸ್ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಿರೋದು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸರಿ, ಇದು ಯುದ್ಧದ ಎಫೆಕ್ಟ್ ಅಲ್ವಾ? ಯುದ್ಧ ಮುಗೀತಾ ಇದ್ದ ಹಾಗೆ ಎಲ್ಲಾ ರಿಕವರ್ ಆಗ್ಬೋದು. ಇದರಿಂದ ಪಾಕಿಸ್ತಾನದ ಅಂತ್ಯ ಹೇಗೆ ಹೇಳೋದಕ್ಕಾಗತ್ತೆ ಅನ್ನೋ ಡೌಟ್ ನಿಮ್ಮಲ್ಲಿ ಬರಬಹುದು. ಆದರೆ ಯುದ್ಧದ ಬಳಿಕ ಪಾಕಿಸ್ತಾನ ಮರಳಿ ಟ್ರ್ಯಾಕ್ಗೆ ಬರುತ್ತೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಯಾಕಂದ್ರೆ ಮೊದಲನೇದಾಗಿ ಪಾಕಿಸ್ತಾನದ ರಾಜಕೀಯವೇ ಸರಿಯಿಲ್ಲ. ಆಂತರಿಕ ಕಚ್ಚಾಟಗಳ ನಡುವೆ ಒಂದು ಸರ್ಕಾರ ಅಂತ ರಚನೆಯಾಗಿದೆ ಅಷ್ಟೇ. ಅವರ ಫಾರಿನ್ ಪಾಲಿಸಿಗಳನ್ನ ದಿಗ್ಗಜ ದೇಶಗಳ ಫಾರಿನ್ ಪಾಲಿಸಿಗೆ ಹೋಲಿಕೆ ಮಾಡೋದಕ್ಕೂ ಸಾಧ್ಯವಿಲ್ಲ. ರಾಜತಾಂತ್ರಿಕತೆಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ. ಅಲ್ಲದೆ ಯುದ್ಧದ ಟೈಮ್ನಲ್ಲಿ ಅರಬ್ ದೇಶಗಳನ್ನ ಮೆಚ್ಚಿಸೋ ಸಲುವಾಗಿ ಇರಾನ್ಗೂ ಕೂಡ ವಾರ್ನಿಂಗ್ ಕೊಡೋ ಕೆಲಸವನ್ನ ಮಾಡಿದ್ರು. ಇದರ ಲೇಟರ್ ಎಫೆಕ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಪಾಕಿಸ್ತಾನದ ಅಂತ್ಯದ ಬಗ್ಗೆ ಸುಳಿವು ಸಿಗೋದಕ್ಕೆ ಇದಿಷ್ಟೇ ಅಲ್ಲ, ಇನ್ನೂ ಹಲವು ಕಾರಣಗಳಿವೆ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅದು ಆಫ್ಘನ್ ಮತ್ತು ಬಲೂಚಿಸ್ತಾನ್. ಭಾರತಕ್ಕೆ ವೈರಿ ಯಾರು ಅಂತ ಕೇಳಿದ್ರೆ ಮೊದಲ ಹೆಸರು ಪಾಕಿಸ್ತಾನ. ಚೀನಾ ಕೂಡ ಭಾರತದ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ರು. ಚೀನಾ ಜೊತೆಗಿನ ಲೆಕ್ಕಾಚಾರಗಳೇ ಬೇರೆ. ಅಲ್ಲಿ ರಾಜತಾಂತ್ರಿಕತೆ ವರ್ಕೌಟ್ ಆಗುತ್ತೆ. ಅದರಿಂದ ಭಾರತದ ಪಾಲಿಗೆ ಅತ್ಯಂತ ದೊಡ್ಡ ಶತ್ರು ಯಾರು ಅಂದ್ರೆ ಅದು ಪಾಕಿಸ್ತಾನ ಮಾತ್ರ. ಆದರೆ ಪಾಕಿಸ್ತಾನಕ್ಕೆ ಹಾಗಲ್ಲ, ಇನ್ನೂ ಹಲವು ಶತ್ರು ದೇಶಗಳಿವೆ. ಅದರಲ್ಲಿ ಆಫ್ಘನ್ ಹಾಗೂ ಬಲೂಚಿಸ್ತಾನ್ ಪ್ರಮುಖವಾದವು. ಕೆಲ ತಿಂಗಳುಗಳ ಹಿಂದೆ ಬಲೂಚ್ ಆರ್ಮಿ ಪಾಕಿಸ್ತಾನವನ್ನ ಬಗ್ಗು ಬಡಿದು ಬಲೂಚಿಸ್ತಾನವನ್ನ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡಿದ್ರು. ನಮ್ಮ ತಂಟೆಗೆ ಬಂದ್ರೆ ಗ್ರಹಚಾರ ಕೆಡುತ್ತೆ ಅನ್ನೋ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಇನ್ನೊಂದು ಕಡೆ ಇರಾನ್ ಯುದ್ಧಕ್ಕೂ ಮುನ್ನವೇ ಆಫ್ಘನ್ ಪಾಕಿಸ್ತಾನವನ್ನ ಬಿಟ್ಟು ಬಿಡದೆ ಕಾಡಿ ಒಂದಷ್ಟು ಡ್ಯಾಮೇಜ್ ಮಾಡಿ ಹಾಕಿದೆ. ದೇಶದ ಒಳಗೆ ನಾನಾ ಸಮಸ್ಯೆಗಳಿದ್ರೂ ಯುದ್ಧೋತ್ಸಾಹ ತೋರಿದ ಪಾಕಿಸ್ತಾನಕ್ಕೆ ಯಾಕಾದ್ರೂ ತಗಲಾಕೊಂಡ್ವೋ ಅನ್ನಿಸೋ ಮಟ್ಟಕ್ಕೆ ಆಫ್ಘನ್ ಹೊಡೆತವನ್ನ ಕೊಟ್ಟಿತ್ತು. ಮೊದಲೇ ಆಪರೇಷನ್ ಸಿಂಧೂರ್ನಿಂದ ಆದ ಡ್ಯಾಮೇಜ್ಗಳಿಂದ ಸಂಪೂರ್ಣ ಸುಧಾರಿಸಿಕೊಂಡಿಲ್ಲ. ಅಷ್ಟರಲ್ಲೇ ಬಲೂಚ್ ಹಾಗೂ ಆಫ್ಘನ್ ಹೊಡೆತ. ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಹೇಗಾಗಬೇಡ ಹೇಳಿ. ಸರಿ, ಇಷ್ಟೇನಾ ಅಂತ ಕೇಳಿದ್ರೆ ಇಲ್ಲ, ಇನ್ನೂ ಇದೆ. ಅದು ಇಂಡಸ್ ಟ್ರೀಟಿ ಸ್ಥಗಿತ ಆಗಿ ಭಾರತ ಪಾಕಿಸ್ತಾನಕ್ಕೆ ನೀರನ್ನು ನಿಲ್ಲಿಸಿರೋದು. ಇದು ಮೇಲೆ ಹೇಳಿದ್ದ ಎಲ್ಲಾ ಸಮಸ್ಯೆಗಳಿಗಿಂತ ಅತಿ ದೊಡ್ಡ ಸಮಸ್ಯೆ ಎನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಒಂದು ದೇಶ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಂದ್ರೆ ದೇಶದ ಒಳಗಿನ ಚಟುವಟಿಕೆಗಳು ಸರಾಗವಾಗಿ ನಡೀಬೇಕು. ನೀರೇ ಇಲ್ಲ ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಪಾಕಿಸ್ತಾನದ ಮುಕ್ಕಾಲು ವಾಸಿ ಕೃಷಿ ನಡೀತಾ ಇದ್ದಿದ್ದೆ ಸಿಂಧೂ ನದಿ ನೀರಿನಿಂದ. ಅಲ್ಲಿಗೆ ತಿನ್ನೋ ಅನ್ನಕ್ಕೂ ಕುಡಿಯೋ ನೀರಿಗೂ ಕುತ್ತು ಬಂದಂತಾಗಿದೆ. ಬೇಸಿಗೆ ಶುರುವಾಗಿದೆ. ಈ ಹೊತ್ತಲ್ಲಿ ನೀರಿಲ್ಲ ಅಂದ್ರೆ ಏನಾಗ್ಬೇಡ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನದ ಅಂತ್ಯ ಸಮೀಪಿಸಿದಂತೆ ಕಾಣ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.